ಕೆಲವರಿಗೆ ಜೀವನ ಹೂವಿನ ಹಾಸಿಗೆಯಾಗಿರುತ್ತದೆ, ಆದರೆ ಇನ್ನು ಕೆಲವರಿಗೆ ಪ್ರತಿಯೊಂದು ಹೆಜ್ಜೆಯೂ ಹೋರಾಟವೇ ಆಗಿರುತ್ತದೆ. ದೇಹಕ್ಕೆ ಅಂಗವೈಕಲ್ಯವಿದ್ದರೂ ಆತ್ಮವಿಶ್ವಾಸಕ್ಕೆ ಎಂದಿಗೂ ವೈಕಲ್ಯ ಬರಲಿಲ್ಲ. ಬಿದ್ದ ಪ್ರತಿ ಸಲವೂ ಮತ್ತೆ ಎದ್ದು ನಿಂತು ಇಂದು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿರುವ ಅಪರೂಪದ ವ್ಯಕ್ತಿತ್ವ ಶ್ರೀ ಅರುಣ್ ಬಡಿಗೇರ್. 1998 ಜೂನ್ 6ರಂದು ಶ್ರೀ ರಾಮಚಂದ್ರ ಬಡಿಗೇರ್ ಹಾಗೂ ಶ್ರೀಮತಿ ಕಾಳವ್ವ ದಂಪತಿಯ ಮೊದಲ ಪುತ್ರನಾಗಿ ಜನಿಸಿದ ಶ್ರೀ ಅರುಣ್ ಬಡಿಗೇರ್ ಅವರ ಜೀವನ ಬಾಲ್ಯದಿಂದಲೇ ಕಠಿಣ ಹೋರಾಟದಿಂದ ಕೂಡಿತ್ತು. ದಿನಗಳು ಕಳೆದಂತೆ ಕಾಲುಗಳಲ್ಲಿ ಶಕ್ತಿಯಿಲ್ಲ ಎಂಬುದು ತಿಳಿದು ಕುಟುಂಬಕ್ಕೆ ನೋವಾದರೂ ಕೂಡ ತಾಯಿ ಹಾಗೂ ಕುಟುಂಬದ ಪ್ರೀತಿ, ಸೋದರತೆ, ದೇವಕ್ಯವ್ವ ಅವರ ಆಶ್ರಯವೇ ಅವರಿಗೆ ಬದುಕಿನ ಬಲವಾಯಿತು. ಕಲಿಯಬೇಕೆಂಬ ಆಸೆ ಅಪಾರ, ಆದರೆ ದೇಹ ಸಹಕರಿಸಲಿಲ್ಲ. ತ್ರಿಚಕ್ರ ವಾಹನದಲ್ಲಿ ಶಾಲೆಗೆ ಹೋಗುವಾಗ ಅನೇಕ ಬಾರಿ ಬಿದ್ದು ನೋವು ಅನುಭವಿಸಿದರು. ಆದರೂ ವಿದ್ಯಾಭ್ಯಾಸದ ಕನಸನ್ನು ಕೈಬಿಡದೆ ಬಾಹ್ಯ ಪರೀಕ್ಷೆಗಳ ಮೂಲಕ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿ ಆತ್ಮವಿಶ್ವಾಸದ ಹೊಸ ಅಧ್ಯಾಯ ಬರೆದರು. ಯಾರ ಮೇಲೆಯೂ ಅವಲಂಬಿತರಾಗಬಾರದು ಎಂಬ ದೃಢ ಸಂಕಲ್ಪದಿಂದ ಒಂದು ಸಣ್ಣ ಪಾನ್ ಶಾಪ್ ಹಾಗೂ ಮೊಬೈಲ್ ರೀಚಾರ್ಜ್ ಅಂಗಡಿಯಿಂದ ಬದುಕು ಆರಂಭಿಸಿದ ಅವರು ಇಂದು ಯಶಸ್ವಿ CSC ಸೆಂಟರ್ ಮಾಲೀಕರಾಗಿದ್ದಾರೆ. ಕಂಪ್ಯೂಟರ್ ಸೇಲ್ಸ್ ಮತ್ತು ಸರ್ವಿಸ್ ಜೊತೆಗೆ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡುತ್ತಾ ಮೊಬೈಲ್ ಮೂಲಕವೇ ಜ್ಞಾನವನ್ನು ಸಂಪಾದಿಸಿ ಸಾಧನೆಯ ಹೊಸ ದಾರಿ ತೋರಿಸಿದ್ದಾರೆ. ದೈಹಿಕ ಅಂಗವೈಕಲ್ಯ ಕನಸುಗಳಿಗೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿರುವ ಶ್ರೀ ಅರುಣ್ ಬಡಿಗೇರ್ ಅವರ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಸಾಧನೆಯ ಬದುಕನ್ನು ಗುರುತಿಸಿ ಇಂದು ನಡೆಯುತ್ತಿರುವ ಪರ್ವಾ ನ್ಯೂಸ್ ಅವಾರ್ಡ್ 2026ರ ಈ ಕಾರ್ಯಕ್ರಮದಲ್ಲಿ ಅದಮ್ಯ ಸಾಧಕ ಪ್ರಶಸ್ತಿಯನ್ನು ನೀಡಿ ನಿಮ್ಮೆಲ್ಲರ ಗೌರವಪೂರ್ಣ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ.